ಚೈತನ್ಯ ಅಂತ ನಾವು ಏನು ಹೇಳ್ತೀವಿ, ಇದಕ್ಕೆ ಹಿಂದೆ ಹೇಳಿದಂಗೆ ಇದು ಅಮೇಯ. ಎಲ್ಲ ಕಡೆನೂ ಇದೆ, ಇಂಥ ಕಡೆ ಇಲ್ಲ ಅಂತ ಇಲ್ಲ. ಕಲ್ಲಲ್ಲೂ ಇದೆ, ಮರಳಲ್ಲೂ ಇದೆ, ಮರಳಿನ ಕಣಕಣದಲ್ಲೂ ಇದೆ, ಹಾಗೆ ನಮ್ಮ ಈ ಜೀವಕೋಶದ ಕಣಕಣದಲ್ಲೂ ಇದೆ. ಚೈತನ್ಯ ಇದೆ, ಎಲ್ಲ ಕಡೆ ಇದೆ, ಇರೋದೇ ಅದೇ ಸತ್ಯ. ಆದರೆ ಆ ಚೈತನ್ಯ ಕಲ್ಲಲ್ಲಿ ಸೂಕ್ತವಾಗಿರುತ್ತೆ ಅಂತ ನಿನ್ನೆ ಹೇಳಿದ್ದೀನಿ ನಾನು. ಕಲ್ಲಲ್ಲಿ ಇದೆ ಚೈತನ್ಯ, ಆದರೆ ನಾವು ಜಡ ಅಂತ ಅದನ್ನು ಕರಿತೀವಿ. ಜಡ ಅಂತ ಕರೆಯೋದ್ರೂ ಅದರಲ್ಲಿ ಜಡದಲ್ಲೂ ಕೂಡ ಚೈತನ್ಯ ನಿದ್ರೆ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋದು ಬಹಳ ವಿವೇಕದ ಒಂದು ವಿಷಯ. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ರಾಮಾಯಣದಲ್ಲಿ ಅಹಲ್ಯೆ ಶಾಪಕ್ಕೆ ಒಳಪಟ್ಟು ಒಂದು ಕಲ್ಲಾಗ್ಬಿಡ್ತಾಳೆ. ಅಹಲ್ಯೆ ಒಂದು ಕಲ್ಲಾಗ್ಬಿಡ್ತಾಳೆ, ಅವಳಿಗೆ ಶಾಪ, ರಾಮನಿಂದಲೇ ಶಾಪ ವಿಮೋಚನೆ ಆಗ್ಬೇಕಂತ. ಆಗ ರಾಮ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಕಾಡಲ್ಲಿ ಆ ಕಲ್ಲಿರುತ್ತೆ, ಅವನ ಪಾದ ಸ್ಪರ್ಶ ಆಗ್ತಿದ್ದಂಗೆ ಎದ್ದು ನಿಂತ್ಕೊಳ್ತಾಳೆ. ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮ ಪಾದ ಸ್ಥಳದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ. ರಾಮ ಪಾದ ತಲದ ಸಂಸ್ಪರ್ಶದಿಂದೆದ್ದು ನಿಂತಂತೆ. ರಾಮನ ಪಾದ ಸೋಕಿದ ತಕ್ಷಣ ಆ ಕಲ್ಲಿಗೆ ಅವಳು ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಚಲಿಸದೆನಿಸಿದ ಜಡ ಯಾವ ಗಾಳಿಯೋ ಸೋಕೆ ಬಲ ತೀರಿ ಚಲಿಪದುದು ಮಂಕುತಿಮ್ಮ. ಅದೇ ಥರ ಅದಕ್ಕೆ ಯಾವುದೋ ಒಂದು ಗಾಳಿ ಸೋಕಬೇಕು, ಯಾವುದೋ ಒಂದು ಚೈತನ್ಯ ಅದಕ್ಕೆ ಸೋಕಿದಾಗ ಚಲಿಸದೇ ಇರೋದು ಚಲಿಸ್ಬಿಡುತ್ತೆ. ಅದಕ್ಕೆ ನಾವು ಪೂಜೆ ಮಾಡುವಾಗ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಂದು ಸಾಲಿಗ್ರಾಮ, ಒಂದು ಕಲ್ಲು ಸಾಲಿಗ್ರಾಮವಾಗ್ಬಿಡುತ್ತೆ. ಅದರಲ್ಲಿ ಪರಮಾತ್ಮನ ಒಂದು ಚೈತನ್ಯ ಅದರಲ್ಲಿ ಕಾಣಿಸೋಕೆ ಶುರು ಆಗುತ್ತೆ. ಅದಕ್ಕೆ ತಾನು ಆ ವಿಗ್ರಹಗಳು ಮಾಡಿ ಪೂಜೆ ಮಾಡೋದು, ಅಭಿಷೇಕ ಎಲ್ಲ ಮಾಡೋದು. ಯಾಕೆ ಅಂದರೆ ಅದಕ್ಕೆ ಕೊಡಬೇಕು, ಇಲ್ಲದ್ರೆ ಆಗಲ್ಲ. ಅದು ಬರೀ ಕಲ್ಲಲ್ಲಿ ಒಂದು ವಿಗ್ರಹ ಮಾಡಿಟ್ರೆ ದೇವರಾಗಲ್ಲ. ನೀವು ಡೆಪಾಸಿಟ್ ಮಾಡಬೇಕು ಎನರ್ಜಿನ ಅಲ್ಲಿ, ಆಮೇಲೆ ಅದು ಹೊರಗಡೆ ಹಾಕಕ್ಕೆ ಶುರು ಮಾಡುತ್ತೆ. ನಾವು ಬ್ಯಾಂಕಲ್ಲಿ ದುಡ್ಡಿಟ್ರೆ ಹೇಗೆ ಡ್ರಾ ಮಾಡ್ಬೋದು, ಆ ರೀತಿ ನಾವು ದೇವ್ರ ಮನೇಲಿ ದಿನಾ ಪೂಜೆ ಮಾಡಿದಾಗ, ಯಾವತ್ತೋ ಒಂದಿನ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಕೂತಿದ್ರೆ ಅದು ನಮ್ಗೆ ಕೊಡುತ್ತೆ, ಆ ಶಕ್ತಿ ಎಲ್ಲ ಕೊಡುತ್ತೆ. ಬಲ ಅನ್ನೋದು ತೀವಿ ಚಲಿಪುದು, ತಳ್ಳುತ್ತೆ. ಆ ಬಲ ತೀವಿ ಅದು ಚಲಿಸುತ್ತೆ. ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ ತಲದ ಸಂಸ್ಪರ್ಶದಿಂದೆದ್ದು ನಿಂತಂತೆ. ಚಲಿಸದನಿಸದ ಜಡವ ನಾವ ಗಾಳಿಯೋ ಸೋಕೆ ಬಲ ತೀವಿ ಚಲಿಪುದದು ಮಂಕುತಿಮ್ಮ. ಇದು ಬರೀ ಕಲ್ಲು ಮಾತ್ರ ಅಲ್ಲ, ಇದು ನನ್ನ ಅನುಭವದಲ್ಲಿ ಇದಕ್ಕೆ ಸೇರಿಸ್ಬೇಕಾದ್ರೆ ಮನುಷ್ಯರು ಕೂಡ ಕಲ್ಲು ಥರನೇ ಇರ್ತಾರೆ. ನಾವು ಸೋಂಬೇರಿ ಅಂತ ಒಂದು ಕರೆದು ಬಿಡ್ತೀವಿ. ನಾವು ಎಷ್ಟೋ ಸತಿ ಜಡ ಅಂತೀವಿ, ಲೆಥಾರ್ಜಿ ಅಂತ ಅದನ್ನ ಇನರ್ಟ್ ಅಂತೀವಿ. ಅವ್ರನ್ನ ನನಗೆ ನೋಡಿದಾಗ ಒಂದು ಅಯ್ಯೋ ಪಾಪ ಅನ್ಸುತ್ತೆ, ಜೊತೆಗೆ ಅನುಕಂಪದ ಜೊತೆಗೆ ಬಯ್ಯಣ ಅನ್ಸುತ್ತೆ, ಎಬ್ಸಳ ಅನ್ಸುತ್ತೆ. ಇದೇ ಬೇರೆಯವ್ರಿಗೂ ನನಗೂ ನಾನು ಟೀಕೆ ಮಾಡಲ್ಲ. ನಾವು ಅದು ಜಡವಾಗಿರೋದ್ರಲ್ಲಿ ಇರುವಂತಹ ಅಗ್ನಿಯನ್ನ ಮತ್ತೆ ಎಬ್ಸೋವರೆಗೂ ನನಗೆ ಸಮಾಧಾನ ಆಗುವುದಿಲ್ಲ. ಅದು ನನ್ನ ಒಳಗಿರೋ ಅಗ್ನಿ ಪ್ರಚೋದನೆ ಮಾಡುತ್ತೆ ಅವ್ರನ್ನ. ಇದೇನು ಮಲಗಿದಾರಲ್ಲ, ಏಳ್ಲಿ ಅಂತ. ಅದಕ್ಕೆ ಎಷ್ಟೋ ಸರಿ ನಾನು ಹೇಳೇ ಬಿಡ್ತೀನಿ, ಒಂದು ಸ್ವಲ್ಪನೂ ಫೈರೇ ಇಲ್ವಲ್ರಿ ನಿಮ್ಮಲ್ಲಿ. ಆ ಫೈರ್ ಬೇಕು ಮನುಷ್ಯನಿಗೆ. ಇನಿಷಿಯೇಟಿವ್ ತಗೊಳ್ರಿ, ಹೇಳ್ರಿ ಅಂತ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಕ್ಕೂ ಒಂದು ಸೋಂಬೇರ್ತನೋ ಅಥವಾ ಡಿಸ್ಇಂಟ್ರೆಸ್ಟೋ ಅಥವಾ ಒಂದು ಏನೋ ಜಡ, ಮೈಂಡು ಜಡ, ಬಾಡಿನೂ ಜಡ ಆಗ್ಬಿಟ್ಟಿರುತ್ತೆ. ಯೋಚನೆನೂ ಮಾಡಲ್ಲ. ಅದು ಒಂಥರ ಮಾಡ್ತಾ ಅದೊಂಥರ ಸುಖ ಇರುತ್ತೆ. ಅದಕ್ಕೆ ಅಹಂಕಾರಕ್ಕೆ ಆ ಸುಖದಲ್ಲೇ ಅದು ಇದ್ಬಿಡುತ್ತೆ. ಅದು ಅವ್ರನ್ನ ತಿಂತಾ ಇದೆ, ಸಾಯಿಸ್ತಾ ಇದೆ. ಅವ್ರು ಬದುಕ್ತಾನೆ ಇಲ್ಲ, ಸಾಯ್ತಾ ಇದ್ದಾರೆ. ದಿನ ಬರೀ ಉಸಿರಾಡ್ಕೊಳ್ತಾ ಇರೋ ವೆಜಿಟೇಬಲ್ ತರ ಇದ್ದಾರೆ. ದೇ ಆರ್ ವೆಜಿಟೇಟಿಂಗ್ ಅಂತ ಗೊತ್ತೇ ಇರಲ್ಲ. ಎಲ್ಲಿಗೆ ಶಿಲೆಗೆ ಹೋಗ್ಲೇಬೇಡಿ. ಯಾರಾದ್ರೂ ಇಲ್ಲಿಗೆ ಬಂದಾಗ ನನ್ನ ಕೆಲಸ ಅವ್ರನ್ನ ಹಿಂಗ್ ಮಾಡೋದು. ಹೇಗೆ ರಾಮನ ಸ್ಪರ್ಶ ಆಯ್ತೋ, ಗುಡ್ಡಕ್ಕೆ ಬಂದಾಗ ಗುಡ್ಡದಲ್ಲಿ ಓಡಾಡಿದ್ರೆ ಸಾಕು, ಒಳಗಡೆ ಒಂದು ಅಗ್ನಿ ಹತ್ಕೊಳ್ಳಿ ಅಂತ ನನ್ನ ಆಸೆ. ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ದೊಡ್ಡದು ಚಿಕ್ಕದು ಎರಡೂ ಒಂದೇ ಸಮ ನೋಡಬೇಕು. ದೊಡ್ಡದು ಚಿಕ್ಕದು ಅನ್ನೋದು ಇಲ್ಲ. ನಾವು ಮಾಡ್ಕೊಂಡಿರೋದು ಚೆನ್ನಾಗಿಲ್ಲ, ಚೆನ್ನಾಗಿದೆ, ದೊಡ್ಡದು ಚಿಕ್ಕದು ಅಂತ. ನಥಿಂಗ್ ಈಸ್ ಸ್ಮಾಲ್, ನಥಿಂಗ್ ಈಸ್ ಬಿಗ್ ಇನ್ ದ ಯೂನಿವರ್ಸ್. ಎವ್ರಿಥಿಂಗ್ ಈಸ್ ಸೇಮ್.
ಆ ಥರ ನಮ್ಮ ಮನಸ್ಸು ಅದು ಹಂಗೆ ನೋಡೋದು ಬರ್ಬೇಕಾದ್ರೆ ನಮ್ಮ ದೃಷ್ಟಿಕೋನ ನಮಗೆ ಹಂಗೆ ಬರಬೇಕು, ನಮ್ಮ ಭಾವದಲ್ಲಿ ಬರಬೇಕು, ಯಾವುದು ದೊಡ್ಡದಲ್ಲ ಯಾವುದು ಚಿಕ್ಕದಲ್ಲ ಅಂತ. ಇದಕ್ಕೆ ಒಂದೊಂದು ನನ್ನ ಭಾವನೆಗೂ ಸಪೋರ್ಟಿಂಗ್ ಆಗಿ ಇರೋದ್ರಿಂದ ನನಗೆ ಈ ಮಂಕುತಿಮ್ಮನ ಕಗ್ಗ ಎನ್ಸೈಕ್ಲೋಪೀಡಿಯಾ. ಹಿಮಾಚಲಕ್ಕೆ ಹೋಗ್ತೀವಿ, ನೋಡ್ತೀವಿ ಎಷ್ಟು ಏನ್ಷಿಯಂಟ್ ಇದು ಅಂತೀವಿ. ಆವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಬೇಲೂರು ಹಳೆಬೀಡಿಗೆ ಹೋಗ್ತೀವಿ, ಎಷ್ಟು ಪ್ರಾಚೀನವಾದದ್ದು ಅಂತೀವಿ. ಯಾವುದು ಹಳೇದೋ ಅದನ್ನ ಕೊಂಡಾಡ್ತೀವಿ, ಹಳೇದು 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 ಅಂತ. ಇರುವೆ ಪ್ರಾಚೀನ, ಇರುವೆ ಹಳೇದಲ್ವಾ? ಇರುವೆ ಹಿಮಾಲಯದಷ್ಟೇ ಹಳೇದು. ಆ ಇರುವೆಗೆ ಹಸಿವಾಗಿ ಅದು ಊಟ ಹುಡುಕೊಂಡು ಅದು ಅದಕ್ಕೆ ಬೆದಕಾಡ್ಕೊಂಡು ಅಮಿತವಾಗಿದ್ದು ಸಂತತಿಯನ್ನು ನೋಡ್ತಾ ಇದ್ರೆ ಇವತ್ತವರೆಗೂ ಇರುವೆ ಹಿಂಗೆ ಎಕ್ಸಿಸ್ಟ್ ಆಗಿದೆ. ಅದೇ ಥರನೇ ಎಷ್ಟೊಂದು ಭೂಮಿ ಮೇಲೆ ಪ್ರಾಚೀನವಾದದ್ದಿದೆ. ಇವನ್ ಮನುಷ್ಯನೂ ಪ್ರಾಚೀನವೇ, ಅಮಿತ ಸಂತತಿ ಇದೆ ಅದಕ್ಕೆ. ಅದು ಸಮಯುಗ. ಆ ಹಿಮಗಿರಿಯ ಸಮಯುಗ ಇರುವೆ. ಕ್ರಿಮಿ ಪಂಕ್ತಿ ಕಿರಿದ? ಖಂಡಿತ ಅಲ್ಲ ಅಂತ ನಮ್ಮನ್ನು ಯಾವ್ದು ತರ ಯೋಚನೆ ಮಾಡೋ ಹಾಗೆ ಮಾಡ್ತಾರೆ ಅಂದ್ರೆ, ಹಿಮಾಚಲಕ್ಕೂ ಹಿಮದ ಒಂದು ಗಿರಿಗೂ ಒಂದು ಇರುವೆಗೂ ಹೊತ್ಬಿಟ್ಟು ಎರಡು ಸಮ ಅಂತ ನೋಡು ಅಂತಾರೆ. ಅದು ಆ ತಾಕತ್ತಿದ್ರೊಳಗೆ ಇರೋದ್ರಿಂದ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ. ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು, ಕ್ರಿಮಿಗೆ ಹಸಿವುಂಟಿನಿತು ಬೆದಕಾಟವೂ ಉಂಟು ಅಮಿತ ಸಂತತಿಯುಂಟು, ಹಿಮಗಿರಿಯ ಸಮ ಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹೇಗೆ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಇರುವೆ ಅಂತ. ಅದೆಷ್ಟು ಕಷ್ಟಪಟ್ಟು ಅದು ಬದುಕೊಂಡು ಇದ್ಕೊಂಡು ಬಂದಿದೆಯಲ್ಲ, ಅದಕ್ಕೂ ಕೂಡ ಸಮಯುಗದಲ್ಲಿ ಇದೆ. ನಾವು ಅದನ್ನು ಗಮನಿಸೋದೇ ಇಲ್ಲ. ಜಡ ಅನ್ನೋದು ಏನು ಸೃಷ್ಟಿನಲ್ಲಿ? ಏನು ಜಡ ಅನ್ನೋದಿಲ್ಲ. ಚೈತನ್ಯ ಸುಪ್ತಿ ಅಂತ ಹೇಳಬೇಕು. ಚೈತನ್ಯ ಮಲಗಿದೆ ಅಂತ ಅನ್ಕೋಬೇಕು. ಅದು ಅಡ್ಕೊಂಡಿದೆ ಒಳಗಡೆ, ನಿದ್ರಿಸ್ತಾ ಇದೆ ಒಳಗಡೆ. ಚೈತನ್ಯದ ಅಗ್ನಿ ಇದೆ. ಅದು ಮಿಡಿದ್ರೆ ಸಾಕು, ಅದು ಮೀಟಿದ್ರೆ ಸಾಕು, ಅದು ಸ್ಪಂದಿಸಿದ್ರೆ ಸಾಕು. ಶಿವಶಕ್ತ್ಯಾಯುಕ್ತೋ ಇದಿ ಭವತಿ ಶಕ್ತ ಪ್ರಭವಿತು ನ ಚೇದೇವಂ ದೇವೋ. ಆ ಸೌಂದರ್ಯಲಹರಿಯ ಮೊದಲನೇ ಶ್ಲೋಕನೇ ಅಲ್ಲಿಂದ ಶುರು ಆಗುತ್ತೆ. ಆ ಸ್ಪಂದನ ಒಂದಕ್ಕೊಂದು ತಗಲಿದ್ರೆ ಸಾಕು. ಮೀಡಿಯ ಪರಸತ್ವ ವಿದ್ಯುತ್ ದೀಪ್ತಿಯದನಾಗ ನಡೆಯುವುದು ಜೀವವಲು. ಆ ವಿದ್ಯುತ್ ಲಹರಿ ಅದರೊಳಗೆ ಹೋದ್ರೆ ನಡೆದು ಬಿಡುತ್ತೆ, ಅದು ಓಡಾಡ್ಬಿಡುತ್ತೆ, ಅದು ಅಲ್ಲಾಡ್ಬಿಡುತ್ತೆ, ಅದು ಅರಳು ಬಿಡುತ್ತೆ. ಏನೇನು ಚೇಂಜಸ್ ಆಗ್ತಿದೆ ಎಲ್ಲ ಚೈತನ್ಯದಿಂದಲೇ. ಜಡವೆಂಬುದೇನು ಸೃಷ್ಟಿಯಲ್ಲಿ ಚೇತನ ಸುತ್ತಿ ಅಡಗಿ ನಿದ್ರಿಪುದಲ್ಲಿ ಚೈತನ್ಯದ ಅಗ್ನಿ. ಮಿಡಿಯ ಪರಸತ್ವ ವಿದ್ಯುತ್ ದೀಪ್ತಿಯಾದ ನಾಗ ನಡೆಯುವುದು ಜೀವಿ ಒಲು ಮಂಕುತಿಮ್ಮ. ಈ ತರ ಪ್ರತಿಯೊಂದು ಜೀವಿನಲ್ಲೂ ಕೂಡ ಚೈತನ್ಯ ಇದೆ. ಅದನ್ನ ನಾವು ಎಬ್ಸೋದು, ಅದನ್ನ ಜನರೇಟ್ ಮಾಡೋದು ಅಂತೀವಿ, ಕಂಡಕ್ಟ್ ಮಾಡೋದು ಅಂತೀವಿ, ಅದನ್ನ ಸರಿಯಾದ ರೀತಿನಲ್ಲಿ ಅದನ್ನ ಚಾನಲ್ ಮಾಡೋದು ಅಂತೀವಿ. ಏನ್ ಬೇಕಾದ್ರೂ ಕರೀರಿ, ಅದು ಚಾನಲ್ ಆಗಬೇಕು, ಎಲ್ಲ ಕಡೆನೂ ಹೋಗಬೇಕು. ನಾನು ಅದಕ್ಕೆ ಹೇಳೋದು, ಜ್ಞಾನ ಅಂದ ತಕ್ಷಣ ನಮ್ಮ ಸೀಕ್ರೆಟ್ನ ನೋಡೋವರೆಗೂ ಅದು ಜ್ಞಾನ ಪೂರ್ತಿ ಆಗಲ್ಲ. ಒಳಗಡೆ ಇರೋ ಆ ಒಂದು ಪರಸತ್ತತ್ವವನ್ನು ತಿಳ್ಕೊಳ್ಳೋವರೆಗೂ ಅದು ಜ್ಞಾನ ಪೂರ್ತಿ ಆಗಲ್ಲ. ವಿವೇಕ ಅಂತೀವಿ, ಬುದ್ಧಿ ಅಂತೀವಿ. ಆ ಬುದ್ಧಿ ಅಹಂಕಾರನ ಬಿಟ್ಟು ಶುದ್ಧವಾಗೋವರೆಗೂ ಅದು ಬುದ್ಧಿನೇ ಅಲ್ಲ, ಅದು ಮಂಕತನ ಆಗುತ್ತೆ, ಭ್ರಮೆ ಆಗುತ್ತೆ. ಇಷ್ಟೊಂದು ನಿಮಗೆ ಎಮೋಷನ್ ಇದೆ, ನಿಮ್ಮಲ್ಲಿ ಭಾವರಸಗಳೆಲ್ಲ ತುಂಬಿದೆ, ನವರಸಗಳಿದೆ ಒಳಗಡೆ. ಅದು ಎಲ್ಲಿವರೆಗೂ ಅದು ಭಕ್ತಿಯಾಗಿ ಹೊರಗೆ ಬರೋದಿಲ್ಲ, ಅಲ್ಲಿವರೆಗೂ ಅದು ಭಾವ, ಅದರಲ್ಲಿ ಚೈತನ್ಯ ಇರೋದಿಲ್ಲ. ಕೆಲಸ ಮಾಡುವಾಗಲೂ ಅಷ್ಟೇನೆ, ನೀವು ಅದರಲ್ಲಿ ನಿಮ್ಮನ್ನು ಕೊಡದೇ ಇದ್ರೆ ಅಲ್ಲಿ ಚೈತನ್ಯವೇ ಇರೋದಿಲ್ಲ, ಜಡವಾಗೇ ಇರ್ತೀರಾ. ಎಷ್ಟು ಬೇಕೋ ಅಷ್ಟೇ ಮಾಡೋದಲ್ಲ ಗ್ರೇಟು. ನಿಮ್ಮ ಕೈಲಿ ಮೀರಿದ್ದು ಮಾಡಕ್ಕೆ ಹೋಗ್ಬೇಕು. ನನ್ನ ಕೈಲಿ ಆಗಲ್ಲ ಅಂತ ಅಲ್ಲ, ನಿಮ್ಮ ಕೈಲಿ ಆಗೋದನ್ನು ಮಾಡದೇ ಇದ್ರೆ ಇದಲ್ಲ ಪಾಪ ಅಲ್ವೇ? ಅದು ಆಗಲ್ವಾ? ಬಿಡ್ರಿ, ಆಗತ್ತಲ್ಲ, ಯಾಕೆ ಮಾಡಬಾರ್ದು? ಆಗತ್ತಲ್ಲ ನಿಮಗೆ. ಆಗೋದನ್ನು ಮಾಡದೇ ಇದ್ರೆ ಇದು ಮೋಸ ನೀವು ಮಾಡ್ಕೊಂಡಂಗೆ. ಹಿಮಗಿರಿಯೊಳ ಅವಿತಿಹುದು ಚೈತನ್ಯದ ಅಗ್ನಿಕಣ. ನೋಡೋದಕ್ಕೆ ಹಿಮಗಿರಿ, ಒಳಗಡೆ ಚೈತನ್ಯದ ಅಗ್ನಿಕಣ ಒಳಗಡೆ ಇದೆ. ಸ್ಥಿಮಿತದಿಂದ ನಿಂತಿರುವುದು ಧರೆಯ ಹಿತಕ್ಕೆ. ಯಾತಕ್ಕೆ ಮತ್ತೆ ಎಷ್ಟೊಂದು ಒಳಗಡೆ ಅಗ್ನಿ ಪರ್ವತಾನೇ ಇದೆ ಅಂತೀರಾ? ದೊಡ್ಡ ಗಿರಿನಲ್ಲಿ ಅದು ಓಡಾಡ್ಬಿಟ್ಟಿದ್ರೆ ಎಷ್ಟು ಕಷ್ಟ ಆಗಿರೋದು. ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಓಡಾಡಕ್ಕೆ ಶುರು ಮಾಡಿಬಿಟ್ಟಿದ್ರೆ ಜೀವನ ಹೀಗಿರೋದು. ಆ ಮನುಷ್ಯನ ಮೇಲೆಲ್ಲ ಬಂದ್ಬಿಟ್ಟಿರೋದು. ಈ ಧರೆಗೆ ಹಿತ ಆಗಲಿ ಅಂತ ಹೇಳಿ ಪಾಪ ಅದು ಮೆಡಿಟೇಟ್ ಮಾಡ್ತಾ ಇದೆ, ಸುಮ್ಮನೆ ಕೂತಿದೆ. ಅದರೊಳಗೆ ತುಂಬಾ ಜ್ಞಾನ ತುಂಬಿದೆ, ವೇದದ ನಿಧಿ ಇದೆ ಅದರೊಳಗೆ. ನಮಗೊಂದು ವೇದದ ನಿಧಿ.
ನಮಗೆ ಶಮ ಕ್ಷಮೆ ಎಲ್ಲ ತೋರಿಸ್ತಾ ಇದೆ. ಶಮದಲ್ಲಿ ಒಳಗಡೆ ಅಷ್ಟಿದ್ರೂ ಕೂಡ ಹಿಡ್ಕೊಂಡು ಸುಮ್ಮನೆ ಕೂತಿದೆಯಲ್ಲ, ಧರೆನ ಉಳಿಸ್ಕೊಳ್ಳೋಕ್ಕೆ. ನಾವು ಅದನ್ನ ಏನ್ ತಿಳ್ತೀವಿ, ಇದೆಯಲ್ಲ ಶಕ್ತಿ, ಎಲ್ಲೋಯ್ತು ಕಲ್ಲು ಮೇಲಕ್ಕೆ, ಕಲ್ಲು ಹೋಗಿದ್ರೆ ನಿಮ್ ತಲೆ ಹೊಡೆದಿರೋದು ಅಲ್ವಾ. ಹಿಮಗಿರಿಯೊಳ ಅವಿತಿರುವುದು ಚೈತನ್ಯದ ಅಗ್ನಿಕಣ, ಸ್ಥಿಮಿತದಿಂದ ನಿಂತಿರ್ಪುದದು ಧರೆಯ ಇದಕ್ಕೆ. ಶಮದ ಸುಂದರದ ಸಾತ್ವಿಕದ ಗಾಂಭೀರ್ಯವದು ನಮಗೊಂದು ವೇದ ನಿಧಿ ಮಂಕುತಿಮ್ಮ. ಅದು ನಿಂತಿರೋದು, ಗಂಭೀರವಾಗಿ ನಿಂತಿರೋದು ಯಾಕೆ ಅಂದ್ರೆ, ಶಾಶ್ವತವಾಗಿ ನಾವು ಆರಾಮಾಗಿರಲಿ, ನಾವು ಸುಖವಾಗಿರಲಿ ಅಂತ ಶಿವ ಧ್ಯಾನ ಮಾಡ್ತಿದ್ದಾನೆ. ಆ ದೇವಿ ಪ್ರಕೃತಿ ಆಚೆ ಬಂದು ಬೇರೆ 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 ಅಲಂಕಾರ ಮಾಡ್ಕೊಂಡು ಕುಣಿತಾ ಇದ್ದಾಳೆ. ಅವನು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಅವನು ಧ್ಯಾನ ಮಾಡ್ತಿರೋದ್ರಿಂದಲೇ ಅವಳು ಆಟ ಆಡ್ತಾ ಇದ್ದಾಳೆ. ನಮಗೊಂದು ವೇದ ನಿಧಿ, ಜ್ಞಾನ ತುಂಬಿದೆ ಅದರೊಳಗೆ, ಅದರಿಂದ ಅದು ಸುಮ್ಮನೆ ಕೂತಿದೆ. ಚೈತನ್ಯ ಇಲ್ಲ ಅನ್ಕೋಬೇಡಿ, ಇದೆ ಚೈತನ್ಯ. ನಾವು ಅದಕ್ಕೆ ಅಗೇನ್ಸ್ಟ್ ಆಗೋದಾಗ ಎಷ್ಟು ಸತಿ ಲ್ಯಾಂಡ್ ಸ್ಲೈಡ್ ಆಗಿಲ್ಲ, ಎಷ್ಟು ಸತಿ ಉಕ್ಕಿಲ್ಲ ಸಮುದ್ರ, ಎಷ್ಟು ಜನ ಸತ್ತಿಲ್ಲ. ಇದೆಲ್ಲ ಯಾಕಾಗುತ್ತಾ ಇದೆ ಅಂದ್ರೆ, ನಾವು ಅದಕ್ಕೆ ವಿರುದ್ಧವಾಗಿ ಹೋದಾಗ ಅಥವಾ ಹೊಡೆದಾಡಿದಾಗ, ಪ್ರಕೃತಿ ಜೊತೆಗೆ ಶಿವನಿಗೆ ಕೋಪ ಬಂದಾಗ ತಾಂಡವ ಆಡ್ತಾನೆ. ಆ ರೀತಿ ಆಗುತ್ತೆ. ಅಣುಸಂಖ್ಯೆ ಎಣಿಸುವನು ವಿಶ್ವದಲ್ಲಿ ವಿಜ್ಞಾನಿ. ಅವನ ಕೆಲಸ ಏನು? ಯಾವಾಗಲೂ ಪುಡಿ ಮಾಡು, ವಿಭಜಿಸು, ನೋಡು, ಎಲ್ಲ ಪರೀಕ್ಷೆ ಮಾಡು, ಅವನು ಮಾಡ್ತಾ ಇದ್ದಾನೆ. ಅಣುಸಂಖ್ಯೆಯನ್ನ ಎಣಿಸಕ್ಕೆ ಹೋಗ್ತಾನೆ. ವಿಶ್ವದಲ್ಲಿ ವಿಜ್ಞಾನಿ. ಗುಣಿಸುವನು ಭೂತ ಶಕ್ತಿಗಳದರಿಂದನೇ. ಆ ಭೂತ ಶಕ್ತಿಗಳನ್ನ, ಪಂಚಭೂತದ ಶಕ್ತಿಯನ್ನ ಗುಣಿಸ್ತಾ ಕೂತಿದ್ರೆ ಅದರಿಂದ ಏನ್ ಸಿಗತ್ತೆ? ಗಣಿತದ ಸಾಧ್ಯದ ಅದ್ರ ಹಿಂದೆ ಒಂದು ಅಸಾಧ್ಯ ಇದೆ, ಅಗಣ್ಯವಾದದ್ದು. ಗಣಿತದ ಹಿಂದೆ ಅಗಣ್ಯ, ಗಣಿತ ಅಗಣ್ಯವಾದದ್ದು, ಮಹತ್ವವಾದದ್ದು ಅದರಲ್ಲಿ ಅಡಗಿದೆಯಲ್ಲ ಆ ಮೂಲ, ಅದೇನು ಮಾಡೋಕ್ಕಾಗಲ್ಲ ಅವನು ವಿಜ್ಞಾನಿ. ಆದರೆ ಸುಜ್ಞಾನ ಅಥವಾ ಯೋಗಿಗೆ ಅದು ಗೊತ್ತು, ರಹಸ್ಯ ಏನು ಒಳಗಡೆ ಇದೆ ಅನ್ನೋದು. ಅಣುಸಂಖ್ಯೆ ಎಣಿಸುವನು ವಿಶ್ವದಲ್ಲಿ ವಿಜ್ಞಾನಿ, ಗುಣಿಸುವನು ಭೂತ ಶಕ್ತಿಗಳರಿಂದಲೇ. ಗಣಿತ ಸಾಧ್ಯದ ಹಿಂದೆ ಅಗಣ್ಯದ ಮಹತ್ತತ್ವ ಅಣಗಿಹುದು ಮೂಲವದು ಮಂಕುತಿಮ್ಮ. ಒಳಗಡೆ ಸೇರ್ಕೊಂಡಿರುವುದು ಮೂಲ. ಜಡ ಅಂದಾಗ ಅದರಲ್ಲಿ ಜೀವ ಇದ್ದೇ ಇದೆ, ಜಡ ಅಂದಾಗ ಅದರಲ್ಲಿ ಚೇತನ ಇದೆ, ಜಡ ಅಂದಾಗ ಅದರಲ್ಲಿ ಒಂದು ಬೆಂಕಿ ಇದೆ, ಕಿಡಿ ಇದೆ, ಅದರಲ್ಲಿ ಒಂದು ಜ್ವಾಲೆ ಇದೆ. ಆದರೆ ಅದು ಎಲ್ಲಿ ನಾವು ಅದನ್ನ ಪ್ರಚೋದಿಸಬೇಕು, ಹೊರಗೆ ಬರಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮನ್ನು ನಾವು ನೋಡ್ಕೋಬೇಕು. ನಮ್ಮದೇ ಉದಾಹರಣೆ ತಗೋಬೇಕು. ನಮ್ಮಲ್ಲೂ ಕೂಡ ಕುಂಡಲಿನಿ ಜಾಗೃತವಾಗಬೇಕು, ಮಲಗಿರೋ ಕುಂಡಲಿನಿ ಎಬ್ಬಿಸ್ಬೇಕು. ಆಗಲೇನೆ ನಮ್ಮಲ್ಲಿ ಆ ಚೈತನ್ಯ ಅನ್ನೋದು ಇಡೀ ದೇಹದೊಳಗೆ ಹರಿಯುತ್ತೆ, ನಾಡಿಗಳಲ್ಲಿ ಹರಿಯುತ್ತೆ. ನೀವು ಸಾಮಾನ್ಯದಿಂದ ಅಸಾಮಾನ್ಯರಾಗ್ತೀರಾ. ಆಗ ನಿಮಗೆಲ್ಲವೂ ಕೂಡ ತಾನೇ ಅರ್ಥವಾಗುತ್ತೆ. ಅದೇ ನಿಧಿ ಅಂತ ಹೇಳಿಲ್ವ ಅವರು, ವೇದ ನಿಧಿ ಅಂತ. ಹಾಗೆ ಒಳಗಡೆ ನೀವು ಧ್ಯಾನ ಕೂತ್ಕೊಂಡ್ರೆ ನಿಮ್ಗೆಲ್ಲ ರಿವೀಲ್ ಆಗುತ್ತೆ, ಸೀಕ್ರೆಟ್ಸ್ ಎಲ್ಲ. ಆ ಬೆಟ್ಟ ನೋಡ್ತಾ ಇದ್ರೆ, ಗುಡ್ಡ ನೋಡ್ತಾ ಇದ್ರೆ, ಹಿಮಾಲಯ ನೋಡ್ತಾ ಇದ್ರೆ, ಶಿವ ಎಲ್ಲವನ್ನೂ ನಿಮ್ಗೆ ಹೇಳ್ತಾನೆ ಏನು ಆಗ್ತಾ ಇದೆ ಅಂತ. ಇಟ್ ರಿವೀಲ್ಸ್ ದಿ ಸೀಕ್ರೆಟ್ಸ್. ಒನ್ ಹೂ ಈಸ್ ರೆಡಿ, ಒನ್ ಹೂ ಈಸ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಅದಕ್ಕೆ ರೆಡಿ ಆಗಬೇಕಾದ್ರೆ ನಮ್ಮಲ್ಲಿ ಚೈತನ್ಯ ಮಲಗಿರಬಾರ್ದು. ನಮ್ಮಲ್ಲಿ ಜಾಗೃತಿ ಆಗಿದ್ರೆ ನಾವು ಹೋದ ಕಡೆ ಎಲ್ಲರನ್ನೂ ಜಾಗೃತಿಯಾಗಿ ಮಾಡ್ಬೋದು. ನಾವು ಎದ್ದಿದ್ರೆ ಎಲ್ಲಾರನ್ನೂ ಗಲಾಟೆ ಮಾಡಿ ಎಬ್ಬಿಸ್ಬೋದು. ನಾವೇ ಮಲ್ಕೊಂಡಿದ್ರೆ ಎಲ್ಲರೂ ಮಲ್ಕೊಂಡಿರ್ತಾರೆ, ಮಲ್ಕೊಂಡೇ ಇರಬೇಕಾಗತ್ತೆ.